ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೂ ಒಂದು ವಾರ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ ಹಬ್ಬಕ್ಕೆ ಅಂತ. ಸೊ ಅವಾಗ ನಾನು ನಾನ್ ವೆಜ್ ಮಾಡೋದಕ್ಕೆ ಸ್ಟಾಪ್ ಮಾಡಿದ್ದು. ಅವತ್ತಿಂದ ಇವತ್ತಿನವರೆಗೂ ನಾನ್ ವೆಜ್ ಮಾಡೇ ಇರಲಿಲ್ಲ. ಅಷ್ಟರಲ್ಲಿ ಗೌರಿ ಹಬ್ಬ ಬಂತು, ಗಣೇಶನ ಹಬ್ಬ ಬಂತು. ಸರಿ ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ಇವಾಗ ಮಾಡೋಣ ಅಂದರೆ ಸ್ವಲ್ಪ ನನಗೆ ಕೈ ಪೇಯ್ನ್ ಇತ್ತು. ಡಾಕ್ಟ್ರ್ ಹತ್ರ ಹೋಗ್ತಿದ್ದಕ್ಕೆ ಡಾಕ್ಟ್ರ್ ಹೇಳಿದ್ರು, ನೀವು ರೆಸ್ಟಲ್ಲಿ ಇರಬೇಕು, ಸ್ವಲ್ಪ ದಿವಸ ಕೈಯಲ್ಲಿ ಏನು ಮಾಡೋಂಗಿಲ್ಲ, ತಣ್ಣೀರು ಮುಟ್ಟೋಂಗಿಲ್ಲ ಅಂತ ಹೇಳಿದ್ರು. ನಮ್ಮ ಮನೆಯವರು ಆಮೇಲೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬಂದು ಏನು ಮಾಡಬೇಡ, ಸ್ವಲ್ಪ ದಿವಸ ರೆಸ್ಟಲ್ಲಿರು ಅಂದ್ಬಿಟ್ಟು ಅವರೇ ನಾನೇ ಅಡುಗೆ ಮಾಡ್ತೀನಿ ಅಂದರು. ನನಗೆಲ್ಲ ಆಗಲೇ ಬರೀ ಒಬ್ಬಟ್ಟು ಕಡುಬು ಅವೆಲ್ಲ ತಿಂದು ಬೇಜಾರಾಗಿತ್ತು. ನನಗೆ ಏನಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಮ್ಮ ಮನೆಯವರು ಸರಿ ನಾನು ಇದನ್ನು ಮಾಡಿಕೊಡ್ತೀನಿ ಅಂದರು. ಇದು ಬಂದು ಬೆಳ್ಳುಳ್ಳಿ ಮೊಟ್ಟೆ ಖಾರ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ. ಮತ್ತು ನಿಜವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟನ್ನು ಮಾಡಿ. ಇಲ್ಲಿ ನಾನು ಬೆಳ್ಳುಳ್ಳಿ ಮೊಟ್ಟೆ ಖಾರನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಮ್ಮ ಯಜಮಾನರು ಒಂದು ಕುಕ್ಕರ್ಗೆ ನೀರನ್ನು ಹಾಕಿಬಿಟ್ಟು ಅವ್ರ ಪ್ರೊಸೆಸಲ್ಲೇ ಮಾಡ್ತಾಯಿದ್ದಾರೆ ನೋಡಿ. ಓಕೆ, ನಾನು ನೋಡ್ಕೊಳ್ಳಿ ಹೇಗೆ ಮಾಡ್ತಾಯಿದ್ದಾರೆ ಅಂತ. ಒಂದು ಕುಕ್ಕರ್ಗೆ ನೀರನ್ನು ಹಾಕಿ ಅದಕ್ಕೆ ಮೊಟ್ಟೆನ ಸೇರಿಸ್ಕೊತಾ ಇದ್ದಾರೆ. ಒಂದು 6 ಮೊಟ್ಟೆನ ಹಾಕ್ಕೊಂಡಿದ್ದಾರೆ. ಇಲ್ಲಿ ಮೊಟ್ಟೆನ ಬೇಯಿಸೋದೊಂದು ಪ್ರಾಸೆಸ್ ಇದೆ. ಕೆಲವು ಜನ ಮೊಟ್ಟೆ ಬೇಯಿಸ್ತಾರೆ, ಮೊಟ್ಟೆ ಎಲ್ಲ ಒಡ್ಕೊಂಡು ಈಚೆ ಬಂದುಬಿಟ್ಟಿರುತ್ತೆ, ಎಷ್ಟೋ ಮೊಟ್ಟೆ ವೇಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಬಾರ್ದು ಅಂದರೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಮೊಟ್ಟೆನ ಬೇಯಿಸೋದ್ರಿಂದ ಯಾವುದು ಮೊಟ್ಟೆ ಕೂಡ ಒಡೆಯಲ್ಲ. ನೀವು ಹೇಗೆ ಹಾಕಿರ್ತೀರೋ ಹಾಗೆ ನಿಮಗೆ ಮೊಟ್ಟೆ ಸಿಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಬಂದು ನನ್ನ ಕಿಚನ್ ರೆಮಿಡಿ, ಓಕೆನಾ, ಕುಕ್ಕಿಂಗ್ ರೆಮಿಡಿ. ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 2 ಬೆಳ್ಳುಳ್ಳಿ, ಒಂದು 2 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹೀಗೆ ಹಾಕ್ಕೋಬೇಕು. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನೂ ಇಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ಅದನ್ನ ಮಿಕ್ಸಿನ ಮಾಡ್ಕೋಬೇಕು. ಈ ಥರ ನೋಡ್ತಾ ಇದ್ರಲ್ಲ ನೋಡಿ, ಜಾಸ್ತಿ ನುಣ್ಣಗೆ ನೀರೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ತರ್ತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ ಮೊಟ್ಟೆ ಎಲ್ಲ ನೀಟಾಗಿ ನೋಡಿ ಬಿಡಿಸೆತ್ತಿಟ್ಕೊಂಡಿದ್ದಾರೆ. ವಿಡಿಯೋ ಸ್ಕಿಪ್ ಆಗಿದೆ, ಅದು ಬಿಡಿಸಿರೋದು ನೋಡಿ. ಒಂದು ಮೊಟ್ಟೆ ಕೂಡ ಒಂದೇ ಒಂದು ಚೂರು ಕೂಡ ಇಲ್ಲಿ ಹೊಡೆದಿಲ್ಲ. ಎಷ್ಟು ನೀಟಾಗಿ ಬೆಂದ್ಕೊಂಡು ಎಷ್ಟು ನೀಟಾಗಿದೆ ಅಂತ. ಇಲ್ಲಿ ನೋಡಿ ಮೊಟ್ಟೆನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದಾರೆ ನಮ್ಮ ಮನೆಯವರು ನೋಡಿ. ಆಗಲೇ ಮೊಟ್ಟೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರು. ಈ ರೆಸಿಪಿ ಬಂದು ಜಸ್ಟ್ 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಮೊಟ್ಟೆ ಬೇಯಿಸೋದ್ರಿಂದ ಹಿಡಿದು ಮಾಡೋದೆಲ್ಲ ಸೇರಿ ಒಂದು 5 ಮಿನಿಟ್ಸಲ್ಲಿ ಬೇಗ ಆಗಿಬಿಡುತ್ತೆ. ಯಾರಿಗಾದರೂ ಬಾಯಿ ಕೆಟ್ಟಿದ್ರೆ ಡಿಫ್ರೆಂಟಾಗಿರುತ್ತೆ. ಹಾಗೆ ಪಟಾಪಟ್ ಅಂತ ಮಾಡಿಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳಿ. ಕಮ್ಮಿ ಎಣ್ಣೆ ಹಾಕಿದ್ರೆ ಒಂಥರ ಡ್ರೈ ಥರ ಆಗಿಬಿಡುತ್ತೆ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇಲ್ಲಿ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇಲ್ಲಿ ನೋಡಿ ನೀಟಾಗಿ ಒಂದು 10 to 30 to 40 ಸೆಕೆಂಡ್ಸ್ 30 ಅಥವಾ 40 ಸೆಕೆಂಡ್ಸ್ ಇದನ್ನ ಜಸ್ಟ್ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 30 to 40 ಸೆಕೆಂಡ್ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ನಾವು ರಫಾಗಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಜೀರಿಗೆ ಖಾರದ ಪುಡಿ ಖಾರನ ಹಾಕ್ಕೊಂಡು ಅದನ್ನು ಕೂಡ ಒಂದು 30 ಸೆಕೆಂಡ್ಸ್ ಈ ಥರ ಈರುಳ್ಳಿ ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ನೋಡಿ ಇಷ್ಟೇ, ಎಷ್ಟು ಸಿಂಪಲ್ಲಾಗಿರುತ್ತೆ ಗೊತ್ತಾ. ಟೇಸ್ಟ್ ಮಾತ್ರ ಅಷ್ಟೇ ಅದ್ಭುತವಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟಲ್ಲಿ ಖಾರವಾಗಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ನುಣ್ಣುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕಿದ್ರೆ ಕರಗಲ್ಲ. ಓಕೆನಾ. ನುಣ್ಣುಪ್ಪು ಹಾಕ್ಕೊಂಡು ಇದನ್ನು ಜಸ್ಟ್ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಓಕೆನಾ. ಜಸ್ಟ್ ಒಂದು ಮಿಕ್ಸ್ ಕೊಟ್ಕೊಂಡು ನಾವು ಕಟ್ ಮಾಡಿಟ್ಟಿರೋ ಅಂಥ ಮೊಟ್ಟೆಗಳನ್ನೆಲ್ಲ ನೋಡಿ, ಒಂದು ಮೊಟ್ಟೆಲಿ 4 ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಆ ಮೊಟ್ಟೆನೂ ಕೂಡ ಇಲ್ಲಿ ಹಾಕ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ. ಜಸ್ಟ್ ಮಸಾಲ ಮೊಟ್ಟೆಗೆ ಮಿಕ್ಸ್ ಆದರೆ ಸಾಕು. ಜಾಸ್ತಿ ಎಲ್ಲ ಫ್ರೈ ಮಾಡಿದ್ರೆ ಭಂಡಾರ ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗಿಬಿಡುತ್ತೆ ಮತ್ತು ಎಲ್ಲ ಕದ್ರೋಗ್ಬಿಡುತ್ತೆ ಭಂಡಾರ ಎಲ್ಲನೂ. ಸೊ ಜಸ್ಟ್ ಈ ಥರ ನೋಡಿ ಸ್ಮೂತಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಮೇಲ್ಗಡೆ ಸ್ವಲ್ಪ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್, ನಾವು ಯಾವುದೇ ಅಡುಗೆ ಮಾಡಿದ್ರು ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಆ ರೆಸಿಪಿ ಬಂದು ಫುಲ್ಫಿಲ್ ಆಗೋದೇ ಇಲ್ಲ. ಓಕೆನಾ. ಇಲ್ಲಿ ನೋಡಿ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರುವಂಥ ಡಿಫ್ರೆಂಟ್ ಟೇಸ್ಟಲ್ಲಿರುವಂಥ ಸಖತ್ತಾಗಿರುವಂಥ ಇಲ್ಲಿ ನೋಡಿ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಇಲ್ಲಿ ಫೈನಲಿ ನಮ್ಮ ಬೆಳ್ಳುಳ್ಳಿ ಮೊಟ್ಟೆ ಖಾರ ರೆಡಿ ಆಯಿತು. ಇದು ನಾನು ಒಂದು ಚಾನಲ್ನಲ್ಲಿ ನೋಡಿರೋದು. ಸೊ ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಫಾಲೋ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತಿಂತಾಯಿದ್ರಂತೂ ನಿಜವಾಗ್ಲೂ 1 ತಟ್ಟೆ ಊಟ ಮಾಡೋರು 2 ತಟ್ಟೆ ಊಟ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರಿಗೆ ಸ್ಪೆಷಲಿ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಜ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಮನೆಯಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ಓಕೆನಾ. ನೋಡಿ ಇಲ್ಲಿ ನಾನು ಬಿಸಿ ಅನ್ನನ ಮಾಡಿದರು, ಅನ್ನದ ಜೊತೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ಇವಾಗಲೂ ಬಾಯಲ್ಲಿ ನೀರು ಬರ್ತಿದೆ, ಆ ಥರ ಇತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಅಂತ ಹೇಳ್ತೀವಿ. ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.